ಬಾ ರಾಜು, ಎಕಡೆ ಹೋಗ್ತೈತಪ್ಪ? ಬೇಜಾರ್ನಿಂದಲ್ಲಪ್ಪ, ಏನಾಯ್ತಪ್ಪ? ಏನು ಮಾಡೋದು ಅಣ್ಣ, ಯಾ ಸಂಬಂಧಿಕರು ಫ್ರೆಂಡ್ಸ್ ಆಗೋಲ್ರು, ದುಡ್ಡು ಬೇಕಾಗಿಲ್ಲ, ದುಡ್ಡು ಬರ್ತೈತೆ. ಇಲ್ಲಿ ಯಾರು ಸಂಬಂಧಿಕರು ಫ್ರೆಂಡ್ಗಳು ಯಾರು ಸಹಾಯ ಹೆಲ್ಪ್ ಮಾಡ್ದಲ್ಲಪ್ಪ. ನಿನ್ನೆಷ್ಟಕ್ಕೆ ನೀನು ಇದು ಮಾಡ್ಕೋಬೇಕು. ಯಾರು ಫ್ರೆಂಡ್ಸ್ಗಳು ಅವರು ಇವರು ಆ ಥರ ಅಂತ ಯಾರಾಗೋದಿಲ್ಲ ರಾಜು. ಇಲ್ಲಿ ನಿಮ್ದು ನೀವು ದುಡ್ಕೊಂತ ತಿನ್ಬೇಕಪ್ಪ. ಯಾರು ಕೊಡೋಕ್ಕಾಗಲ್ಲ. ಈಗ ಎಲ್ಲ ಮಳೆ ಬಂದು ಎಲ್ಲ ಲಾಸ್ ಆಗಿರ್ತಾರೆ. ಯಾರು ಕೊಡ್ತಾರೆ? ನಿಮ್ಮ ಪಾಡಿ ನೀವು ದುಡ್ಡು ಯಾರಿಗ್ಯಾರು ಹೆಲ್ಪ್ ಮಾಡ್ತಾರೆ, ನಮಗೆ ನಾವೇ ಮಾಡ್ಬೇಕು. ಹೌದು, ನೀನು ಯಾವತ್ತಾದ್ರೂ ಯಾರಿಗಾದರೂ ಸಹಾಯ ಮಾಡಿದ್ದೆ ಇಂದ? ಅಣ್ಣ, ನಾನಿರೋ ಪೊಸಿಷನ್ಗೆ ಯಾರಿಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಏನು ಪೊಸಿಷನ್? ನಿನಗಿಂತ ಬಡವರಾರ ಭೂಮಿ ಮೇಲೆ, ಅವ್ರಿಗೆ ಏನಾದ್ರು ಮಾಡಿದ್ದೆ ನೀನು? ಅಥವಾ ಏನಾದರೂ ಒಳ್ಳೆ ಮಾತು ಹೇಳಿದ್ದೆ? ನಾನೇ ಒಬ್ಬ ಬಡವಣ, ಇನ್ನೊಬ್ರಿಗೆ ಎಲ್ಲಿಂದ? ನಿನಗಿಂತ ಬಡವರಾರಪ್ಪ ಜಗತ್ನಾಗ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದೆ. ಹಂಗಾದ್ರೆ ನೀನು ಅವ್ರಿಗೆ ಅನ್ನಕ್ಕ ನೀನು ಯೋಗ್ಯ. ನೀನು ನನಗೆ ಯಾರು ಹೆಲ್ಪ್ ಮಾಡೋವಲ್ರು, ಸಂಬಂಧಿಕರು ಫ್ರೆಂಡ್ಸ್ ಅಂತ ಹೇಳ್ತಲ್ಲ, ಅವ್ರಿಗೆ ಏನಾದ್ರು ನೀನು ಒಳ್ಳೆ ಮಾತು ಹೇಳಿದ್ದೆ, ಒಳ್ಳೆ ಹೆಲ್ಪ್ ಮಾಡಿದ್ದೆ ಯಾವತ್ತಾದ್ರು ಸಾಧ್ಯ ಆದಷ್ಟು ಕೈಲಿದಷ್ಟು? ಹಂಗ ಮಾಡಿದ್ರೆ ಮಾತ್ರ ನೀನು ಅವ್ರನ್ನ ಕೇಳಕ್ಕ, ಅವ್ರ ಬಗ್ಗೆ ಬೇಯಕ್ಕ ನೀನು ಸಾಧ್ಯ. ನಿನಗ ಅಕ್ಕ ಅದ, ನೀನು ಏನು ಮಾಡ್ಲಾರ್ದ ಅವ್ರಿಗೆ ಹೆಂಗ್ ಬೈತೀನಿ ನೀನು? ಕೇಳೋ ಸಹಜ, ಎಲ್ಲರೂ ಮಾಡಕ್ ಆಗೋದಿಲ್ಲ, ಕೇಳೋ ಸಹಜ. ನಾವು ಅವ್ರ ಬಗ್ಗೆ ಇರಬೇಕು ಅಂತ. ನಮ್ಮ ಫ್ರೆಂಡ್ಸು ಸಂಬಂಧಿಕರ ಬಗ್ಗೆ ನಮಗೂ ಅಭಿಮಾನ ಇದ್ದು ನಾವೇನಾದ್ರು ಹೆಲ್ಪ್ ಮಾಡಿದ್ರೆ ಅವರು ನಮಗೆ ಮಾಡ್ತಾರೆ ಅಂತ ನಾವು ಅವಾಗ ಆಸೆ ಪಡ್ಬೋದು, ಅವಾಗ ಬೈಬೋದು ನಾವು. ಈಗ ಬೇಯಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಿನಗೆ ಕಷ್ಟವಾದ ನಾವು ಹೆಲ್ಪ್ ಮಾಡ್ದು ಬಿಡು. ನಾವು ಮತ್ತೆ ಹಿಂಗೆ ನಾವು ಎಲ್ಲ ನಿರುದ್ಯೋಗ, ನಮಗೂ ಕೆಲಸ ಇಲ್ಲ, ನಾವು ಹಿಂಗೆ ಸುಮ್ಮನೆ ಈಗ ತಿರುಗಾಡ್ತೀವಿ. ನಾವೇನು ಹೆಲ್ಪ್ ಮಾಡೋಕ್ಕಾಗ್ತದ? ನಮ್ಮ ಕೈಲಿದ್ದು ನಾವು ಮಾಡ್ತೀವಿ ನಿನಗೆ. ಬಟ್ ಆದರೆ ನೀನು ಆ ಥರ ತಿಳ್ಕೊಬೇಡ. ನಾವು ಸಾಧ್ಯ ಆದಷ್ಟು ದುಡಿದು ಬದುಕ್ಬೇಕು ಅಷ್ಟೇ. ಇವತ್ತಿನೆಲ್ಲ ಯಾರಿಲ್ಲ. ಈಗ ಅವ್ರ ಸಂಸಾರನೇ ಅವ್ರಿಗೆ ವಜ್ಜೆ ಆಗಿರ್ತದೆ, ಭಾರ ಆಗಿರ್ತದ. ನಮ್ಗೇನು ಮಾಡ್ತಾರ? ಆದ್ರೆ ಎಲ್ಲರೂ ಒಬ್ಬರು ಮಾಡ್ತಿರ್ತಾರೆ. ಮಾಡಿದವ್ರದ್ದು ತಗೋಬೇಕು, ಜೈ ಅನ್ಬೇಕು. ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರನ್ನ ಕೇಳು, ಮಾಡ್ತಾರೆ. ಎಲ್ಲರೂ ಹಂಗಿರಲ್ಲ, ಎಲ್ಲರೂ ಬಡವರಿಲ್ಲ, ಎಲ್ಲರೂ ಕೆಟ್ಟವರಿಲ್ಲ. ಎಲ್ಲ ತರ ಮಿಕ್ಸ್ ಆಗೋ ಸಮಾಜದಲ್ಲಿ ಅವ್ರು ಕೇಳು. ಆಗಲ್ಲ ಅಂದ್ರೆ ನೀನು ಪಾಪ ಇನ್ನೊಂದ್ಸಲ ಟ್ರೈ ಮಾಡಿ, ನೀನು ದುಡ್ದು ಮಾಡು ಅಷ್ಟೇ. ಮತ್ತೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಬೈಕ್ ತಿರುಗಾಡೋದು, ಬೇಜಾರು ಮಾಡ್ಕಿದ್ರೆ ಏನು ಉಪಯೋಗ ಇಲ್ಲ. ನೀನು ಒಂದು ಆ ಪೊಸಿಷನ್ ಆಗಿದ್ದಾಗ ನೀನು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು, ಬೆಳೆಸಿರ್ಬೇಕು ಗುಣ. ನೀನಂತಲ್ಲ ಯಾರಾದ್ರೂ ಏನು ಈಗ ನಾವು ಬಿಡೋ, ನಾವು ಈ ಸ್ಥಿತಿಗೆ ನಾವು ಈಗ ಮಾತಾಡ್ತೀವಿ. ನಾವು ಏನಾದ್ರು ಮುಂದೊಂದ್ ದಿನ ನಾವು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಪೊಸಿಷನ್ ಹೋದ್ರೆ ನಾವು ಬೆಳೆಸ್ಕೋಬೇಕು. ಅದನ್ನ ಸಹಾಯ ಮಾಡೋಂತ ಗುಣ ಬೆಳೆಸಿ ನೀನು ಸಹಾಯ ಮಾಡೋಂತ ಗುಣ ಇತ್ತಂದ್ರೆ ದೇವ್ರು ಕಾಪಾಡ್ತಾನೆ. ಯಾವ್ದೋ ಒಂದು ರೂಪದಲ್ಲಿ ಕಾಪಾಡ್ತಾನೆ. ಮನುಷ್ಯ ರೂಪದಲ್ಲಿ ಬಂದು ನಿನಗೆ ಬೇರೆಯವ್ರು ಹೆಲ್ಪ್ ಮಾಡ್ಬೋದಲ್ಲ. ಅವರು ಹೆಲ್ಪ್ ಮಾಡಲ್ಲ, ಇವ್ರು ಹೆಲ್ಪ್ ಮಾಡಲ್ಲ ಅಂತ ಬೇಕಂತ ತಿರ್ಗಾಡೋದು ಉಪಯೋಗ ಇಲ್ಲ ಏನಪ್ಪ ಅಂತ ನಾವ್ ಹೇಳ್ತೀವಿ. ನಾವೇನು ಹೇಳೋಷ್ಟು ದೊಡ್ಡವರಲ್ಲ, ನಮ್ಗೆ ಹಂಗ ಅನಿಸ್ತು ದೋಸ್ತ. ಯಾಕಂದ್ರೆ ನಮ್ಮ ಟೆನ್ಷನ್ ತಗೋಬೇಡ, ಆರಾಮ್ ಕುಂದ್ರು, ಆರಾಮ್ ಕುಂತು ಮಾತಾಡ. ಸಮಸ್ಯೆ ತಂದ್ರೆ ಹೇಳು, ಆರಾಮಾಗಿ ಯಾಕೆ ಟೆನ್ಷನ್ ತಗೊಂಡು? ನೀನು ನಮ್ಮೂರೇ, ನಮ್ ದೋಸ್ತ. ನಮ್ಮೆಲ್ಲ ಕಾಲೇಜ್ ಸಾಲೆಲ್ಲ ಒಂದೇ ಸಲ ಓದಿದಲ್ಲ, ನಮ್ಗೆ ಗೊತ್ತದ ನಿನ್ ಕಷ್ಟ, ನಮ್ ಕಷ್ಟ ನಿನಗೂ ಗೊತ್ತದ. ನಾವ್ ನೋಡ್ರಿ, ನಾವ್ ಯಾರಿಗೆ ಏನ್ ಅನ್ನೋದಲ್ಲ, ಗಮನ ಕೂತ್ ಬಿಡ್ತು. ನಾವು ಆಯ್ತು ತಿಂತೀವಿ, ಓಡಾಡ್ತೀವಿ, ಗಮನ ಕೂರ್ತೀವಿ. ಏನ್ ಮಾಡಕತ್ತಪ್ಪ? ದುಡ್ದಾಗ ದುಡ್ಡು ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ತಂದೆ ತಾಯಿ ಏನ್ ಲಕ್ಪತಿಗಳೆಲ್ಲ ಕೊಡೋರ್ ಮಕ್ಕಳು ಎಲ್ಲಾರು ಎಷ್ಟು ನಮ್ಮಲ್ಲಿ ಎಷ್ಟು ಸಹಾಯ ಇರ್ತದ ಅಷ್ಟನ್ನು ಹೆಲ್ಪ್ ಮಾಡಬಹುದು. ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಮಾತಿನ ಮುಖಾಂತರ ಏನೋ ಒಳ್ಳೆ ಮಾತನ್ನ ಹೇಳ್ಬೇಕು. ಅದನ್ನ ಹೆಲ್ಪನೇ. ದುಡ್ಡೇ ಸಹಾಯ ಮಾಡ್ಬೇಕಂತ ಏನಿಲ್ಲ. ಒಂದು ಒಳ್ಳೆ ಮಾತು, ಒಳ್ಳೆ ಮಾರ್ಗ ತೋರಿಸಿದ್ರೆ ಒಂದು ಒಳ್ಳೆ ಹೆಲ್ಪ್ ಅಂತ ತಿಳ್ಕೋಬೇಕು. ಹಣ ರೂಪದಲ್ಲಿ ಸಹಾಯ ಮಾಡ್ಬೇಕಂತ ಅಲ್ಲದು. ಅದಕ್ಕೂ ದೇವರಾನ ತಲೆ ಕೆಡಿಸ್ಕೋಬೇಡ, ದೇವರಾನ ಆಯ್ತಾನ. ಆದ್ರೂ ಅಣ್ಣ, ಏನೋ ನನ್ನ ಮನಸ್ಸಿಗೆ ಸ್ವಲ್ಪ ಹಗುರ ಅನಿಸ್ತು. ಬಟ್ ನೀವು ದುಡ್ಡಿಂದ ಸಹಾಯ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸು ಹಗುರವಂತ ಆಯ್ತು. ಏನೋ ಒಳ್ಳೇದು. ಆದಷ್ಟು ನಾನು ನನ್ಗೆ ಅನುಭವ ಆಗಿರೋ ರೀತಿಲಿ ಆದಷ್ಟು ಒಬ್ಬರಿಗೆ ಹೆಲ್ಪ್ ಮಾಡೋ ಪ್ರಯತ್ನ ಪಡ್ತೀನಿ ನನ್ನಲ್ಲಿರೋದ್ರಲ್ಲಿ. ನೀನ್ ಹೆಲ್ಪ್ ಮಾಡ್ಲಿಕ್ಕೆ ಬರೋ, ಇನ್ನೊಬ್ಬರಿಗೆ ಕೇಳಿ ಮಾಡ್ಬೇಡ ಅಷ್ಟೇ. ಅದನ್ನು ಕೂಡ ಒಂದು ಇದಾದ ಮಾತಾದ. ಹೌದು ಏನಪ್ಪ, ಜಗತ್ತಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡ್ಬಾರ್ದು. ಹೌದಲ್ಲ ಅಣ್ಣ? ಸತ್ಯ. ಒಳ್ಳೇದ್ ಮಾಡಿದ್ರೆ ಪರವಾಗಿಲ್ಲ, ಕೆಟ್ಟದ್ ಮಾಡ್ಬಾರ್ದು. ನೀನು ಒಳ್ಳೆದ್ ಬಿಡು. ಯಾಕಂದ್ರೆ ನೀನು ಪಾಪ ಕಷ್ಟ ಒಳ್ಳೆಯವರಿಗೆ ಬರ್ತದೆ ಸಮಾಜದಾಗ, ಜಗತ್ತಲ್ಲಿ. ಯಾವ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಶ್ರೀಮಂತರು ಇದ್ದವ್ರು ಯಾರು ಬರಲ್ಲ. ಅವರು ನಮ್ಮಂತರೇ ದುಡ್ಕೊಂತಿನವ್ರೆ ಸಿಗಬಿಡೋದು. ಇಲ್ಲಾಂದ್ರೆ ಕಷ್ಟ ಎಲ್ಲ ಇದ್ದವ್ರಿಗೆ ಕಷ್ಟ ಇರಲ್ಲ. ಹೆಂಗೆ ದೇವರಾನ. ಓಕೆ ಅಣ್ಣ, ಬರ್ತೀನಿ ನಾನು. ಸ್ವಲ್ಪ ಇನ್ನೂ ಅಡ್ಜಸ್ಟ್ ಮಾಡೋದು. ಆಯ್ತು.